ನಮಸ್ಕಾರ, ಅಲ್ಲಿ ನನ್ನ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇದೇನಪ್ಪ ಇಟ್ಟು ಕಲಿಸ್ತಾ ಇದ್ದೀರಾ ಅಂದ್ಕೊಂಡ್ರಾ? ಇವತ್ತಿನ ರೆಸಿಪಿ ಬಂದು ಬಿಳಿ ಹೋಳಿಗೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಿಳಿ ಹೋಳಿಗೆಯಲ್ಲಿ ನಾವು ಮಾಮೂಲಿ ಹೋಳಿಗೆ ಮಾಡ್ತೀವಲ್ಲ, ಸೇಮ್ ಮೈದಾ ಹಿಟ್ಟು ಅದೇ ಅದಕ್ಕೆ ಕಲಿಸ್ಕೋಬೇಕು. ಬಟ್ ಅದಕ್ಕೆ ಅರಿಶಿನ ಪುಡಿ ಹಾಕ್ತೀವಿ ಹೋಳಿಗೆಗೆ. ಈ ಹೋಳಿಗೆಗೆ ಅರಿಶಿನ ಪುಡಿ ಹಾಕಲ್ಲ. ಬಿಳಿ ಹೋಳಿಗೆ ಅಂದ್ರೆ ಬೆಳ್ಳಗಿರುತ್ತಲ್ಲ, ಅದೇ ಬಿಳಿ ಹೋಳಿಗೆ ಅಂತಾರೆ ಅಷ್ಟೇ. ಇನ್ನೇನು ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಒಂದು 2 ಗಂಟೆ ಮ್ಯಾರಿನೇಟ್ ಆಗೋಕೆ ಇಡಬೇಕು. ಮಾವಿನ ಹಣ್ಣಿನ ಶೇಖರಣೆ ಮಾಡೋಣ ಅಂತ 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ಸಿಪ್ಪೆ ತೆಗೆದ್ಬಿಟ್ಟು ಫುಲ್ಲು ಜ್ಯೂಸ್ ತೊಗೋಬೇಕು. ಇದರಲ್ಲಿರೋದೆಲ್ಲ ಜ್ಯೂಸ್ ತೊಗೊಂಡಾದ್ಮೇಲೆ ಯಾವ ರೀತಿ ಇರುತ್ತೆ, ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಜ್ಯೂಸು ಅಂದರೆ ಮಾವಿನ ಹಣ್ಣಿಂದ ಇದು ತೊಗೊಳ್ತೀರಲ್ವ ಪಲ್ಪು, ಮಾವಿನ ಹಣ್ಣಿನ ಪಲ್ಪ್ ತಗೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ಒಂದು ಏಲಕ್ಕಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಫುಲ್ ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸಾರಿ, 2 ಕಡೆ ಮಾವಿನಕಾಯಿ ಅಂತ ಮೆನ್ಷನ್ ಮಾಡಿದ್ದೀನಿ. ಸಾರಿ, ಮಾವಿನಕಾಯಿ ಅಲ್ಲ, ಮಾವಿನ ಹಣ್ಣು. ಮಾವಿನ ಹಣ್ಣು, ಇಷ್ಟು ಮಾವಿನ ಹಣ್ಣು ಸಿಕ್ಕಿದೆ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಒಂದು ಏಲಕ್ಕಿ ಹಾಕಿ ತರಿಯಾಗಿ, ಅಂದರೆ ಫುಲ್ಲು ನುಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ತಿನ್ನೋಕ್ಕೆ. ನೋಡಿ, ಹಿಂಗೆ ತರಿಯಾಗಿ ರುಬ್ಕೋಬೇಕು. ಇದರಲ್ಲಿ ಪಲ್ಪ್ ಸಿಗ್ತಾಯಿದೆ ನೋಡಿ, ಇಲ್ಲಿ ಮಾವಿನಕಾಯಿ ಪಲ್ಪು ತರಿಯಾಗಿ ಹಿಂಗೆ ಈ ಥರ ಸಿಗಬೇಕು. ಬಾಯಿಗೆ ತಿಂತಾಯಿದ್ರೆ. ಇದ್ರ ಜೊತೆಗೆ 2 ಬಾಳೆಹಣ್ಣು ಹೆಚ್ಚು ಹಾಕ್ಕೊತೀನಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೋಳಿಗೆ, ಬಿಳಿ ಹೋಳಿಗೆ, ಮಾವಿನಕಾಯಿ ಶೇಖರಣೆ ಸೂಪರಾಗಿರುತ್ತೆ ಟೇಸ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್